ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಾನು ನಿಮ್ಮ ಅಕ್ಷತಾ ಬಿ. ಪತ್ರಕರ್ತರಾದವರು ಯಾರೊಬ್ಬರ ಅನುಯಾಯಿಗಳಾಗಬಾರದು ಎಂದು ಎಸ್ ಶಿವಾಚಾರ್ಯ ಕಾಲೇಜಿನ ಅಧ್ಯಕ್ಷ ರಫಿ ಎನ್ ನಾಯಕ್ ಹೇಳಿದರು. ಬಹಳ ಮಂದಿ ಕೆಲವೊಂದಿಷ್ಟು ಮಂದಿ ಹೆಂಗದರ ಮಾಧ್ಯಮದವ್ರ ಬಗ್ಗೆ ತಪ್ಪು ಭಾವಿಸ್ಕೋಬಾರ್ದು. ಒಬ್ಬರ ಫ್ಯಾನ್ ಆಗಿ ಕೆಲಸ ಮಾಡಬೇಡ್ರಿ. ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೆ ಅನ್ಯಾಯ ಆದಾಗ, ನೋವಿನಲ್ಲಿದ್ದಾಗ, ಕಣ್ಣೀರಿನಲ್ಲಿದ್ದಾಗ ಆ ವ್ಯಕ್ತಿಗೆ ಸಹಾಯ ಆಗುವಂತ ಕೆಲಸ ಏನಾದರೂ ಮಾಡುವಂತ ಶಕ್ತಿ ಸಾಮರ್ಥ್ಯ ಇತ್ತಪ್ಪ ಅಂದ್ರೆ ನಮ್ಮ ಶಂಕರ್ ಹೆಬ್ಬಾಳ ಅವರು. ಅದರ ಜೊತೆ ನಮ್ಮ ಗುಲಾಬ, ನಮ್ಮ ದಪೇದಾರ್ ಅವರು ಶಂಕರ್ ಹೆಬ್ಬಾಳ ಅವರು ಹೆಂಗಪ್ಪ ಅಂದ್ರೆ ಅವ್ರು ಸಂಖ್ಯಾ ಬಾಳ್ಯ ಇದ್ದಾರೆ. ಯಾಕ್ರಿ, ನಾವು ನೇರವಾಗಿ ಹೇಳ್ಬಿಡ್ತೀವಿ ನೋಡ್ರಿ, ಸಮಾಜದಲ್ಲಿ ಈಗ ರಾಜಕೀಯ ರಂಗ ಆಗಿರ್ಬೋದು, ಶೈಕ್ಷಣಿಕ ರಂಗ ಆಗಿರ್ಬೋದು, ಅಥವಾ ಯಾವುದೇ ಒಂದು ವ್ಯವಸ್ಥೆ, ಅದರ ಅಂಕು ಡೊಂಕುಗಳನ್ನು ಅಥವಾ ಯಾವುದೇ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ರಾಜಕೀಯ ಮುಖಂಡರಾಗಿರ್ಬೋದು, ಯಾರಾದರೂ ತಪ್ಪು ಮಾಡಿದರೆ ಅಥವಾ ಈ ಸರ್ಕಾರಗಳು ತಪ್ಪು ಮಾಡಿದರೆ ಅಥವಾ ವಿರೋಧ ಪಕ್ಷದವರು ತಪ್ಪು ಮಾಡಿದರೆ ಅದನ್ನು ಸರಿದಾರಿಗೆ ತರುವಂತ ಶಕ್ತಿ ಯಾವುದಾರ ಇದ್ರೂ ಅದು ಮಾಧ್ಯಮಕ್ಕೆ ಮಾತ್ರ ಸಾಧ್ಯ. ಪಟ್ಟಣದ ಶ್ರೀ ಕಾಸ್ಕತೇಶ್ವರ ಮಠದಲ್ಲಿ ಸೋಮವಾರ ಜನಸೇವಾ ಸಂಸ್ಥೆ ಸಹಯೋಗದಲ್ಲಿ ಹೆಬ್ಬಾಳ್ ಪಬ್ಲಿಸಿಟಿ ಹಾಗೂ ಜನರ ಕೂಗು ನ್ಯೂಸ್ ಬಳಗದ 2024ನೇ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಸಾಧಕರ ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಕಾರ್ಯಕ್ರಮ ಉದ್ಘಾಟಿಸಿದ ಎಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿಬಿಎಸ್ಕಿ ಕೊಣ್ಣೂರ್ ಮಾತನಾಡಿ, ಮಾಧ್ಯಮ ರಂಗದ ಮೌಲ್ಯ ಕುಸಿಯುತ್ತಿರುವ ಹೊತ್ತಿನಲ್ಲಿ ಪತ್ರಿಕೆಗಳು ತಮ್ಮ ಘನತೆ ಉಳಿಸಿಕೊಂಡಿರುವುದು ಸಮಾಧಾನದ ಸಂಗತಿ. ಸರ್ಕಾರದಿಂದ ಪತ್ರಕರ್ತರಿಗೆ ರಿಯಾಯಿತಿ ದರದಲ್ಲಿ ಸಿಎ ಸೆಟ್ ದೊರಕಿಸಿಕೊಡುವ ಬಗ್ಗೆ ಶಾಸಕರೊಂದಿಗೆ ಮಾತನಾಡುತ್ತೇನೆ ಎಂದರು. ಏನಪ್ಪಾ ಅಂದ್ರೆ ನಮ್ಮ ಮುದ್ದೇಬಿಹಾಳ ತಾಲೂಕಿನ ಎಲ್ಲ ಸಮಯ ಪತ್ರಕರ್ತರ ನಮ್ದು ಒಂದು ಅಭಿಲಾಷೆ ಅದ. ಮಾನ್ಯ CS ಗೌಡ ಅಪ್ಪಾಜಿ ಸಾಹೇಬರ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಂದಿನ ದಿನಮಾನಗಳಲ್ಲಿ ಮನವಿ ಮಾಡಿಕೊಂಡು ಇನ್ನೊಂದು ವಿಶೇಷಪ್ಪ ಅಂದ್ರ ಈ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ CS ಹಿಂದೆನೂ ಹೇಳಿದ್ವಿ, ಇವತ್ತು ಹೇಳಕ್ ಇಚ್ಛೆ ಪಡ್ತೀನಿ. ಪತ್ರಕರ್ತರಿಗೆ ನಿವೇಶನ ಕೊಡ್ಬೇಕಂತ ಹೇಳಿ ನಮ್ದು ವೈಯಕ್ತಿಕ ಆಗ್ರಹ ಅದ. ಅದಕ್ಕೆಲ್ಲ ತಮ್ಮದು ಸಹಾಯ ಮತ್ತು ಸಹಕಾರ ಇರಲಿ. ನಮ್ಮ ಅಪ್ಪಾಜಿ ನಾಡಗೌಡ ಸಾಹೇಬ್ರು ನಾವು ಕರ್ಕೊಂಡು ಮುಖ್ಯಮಂತ್ರಿಗಳ ಜೊತೆ ಅದನ್ನ ಚರ್ಚೆ ಮಾಡಿ ಮುಂದಿನ ದಿನಮಾನಗಳಲ್ಲಿ ಮುಂದುವರೆಸಿ ನಿಮ್ಮ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭದಲ್ಲಿ 100% ಶತಪ್ರಯತ್ನ ಮಾಡ್ತೀವಂತ ಈ ವೇದಿಕೆ ಮುಖಾಂತರ ನಾನು ಮಾತು ಕೊಟ್ಟು, ಎಲ್ಲ ಪತ್ರಕರ್ತರು ಇವತ್ತು ನೀವು ನಾವು ಕುಟುಂಬ ಬೇರೆ ಇಲ್ಲ. ನೀವು ಇವತ್ತು ಪೇಪರ್ ಕಳಿಸಿದ್ರೆ ಪೇಪರ್ ಓದ್ತೀವಿ, ನಿಮ್ಗೆ ಅನ್ಯೋನ್ಯ ಸಂಬಂಧ ಅದ. ಮುಂದಿನ ದಿನಮಾನಗಳ ಸಹಿತ ಇವತ್ತೇನು ಸಾರ್ವಜನಿಕ ತಮ್ಮ ಚಿಂತನೆ ಅದ, ಇದಕ್ಕಿಂತ ಇನ್ನೂ ಹೆಚ್ಚಾಗಿ ಆಗಲಿ. ಇವತ್ತೊಂದು ತಾಳಿಕೋಟೆ SS ವಿದ್ಯಾಸಂಸ್ಥೆಯ ಚೇರ್ಮನ್ HS ಪಾಟೀಲ್ ಬಾಹೂರ್ ಮಾತನಾಡಿ, ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಬೇಕು ಎಂಬ ಸದುದ್ದೇಶದಿಂದ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ 2,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿವಿಧ ಹಂತದಲ್ಲಿ ಕನ್ನಡ ಭಾಷೆಯಲ್ಲಿ ಶಿಕ್ಷಣ ಪಡೆದುಕೊಳ್ಳುತ್ತಿದ್ದಾರೆ. ಪತ್ರಿಕಾ ರಂಗ ಸಮಾಜದ 4ನೇ ಅಂಗವಾಗಿದ್ದು, ಪತ್ರಕರ್ತರ ಕಷ್ಟ ನಷ್ಟಗಳಿಗೆ ಸ್ಪಂದಿಸುವ ಕಾರ್ಯ ಸಮಾಜದಿಂದ ಆಗಬೇಕು ಎಂದರು. ಅಷ್ಟಾದ್ರೂ ನಾವು ಒಂದು ಒಳ್ಳೇದು ಮಾಡ್ಬೇಕನ್ನುವಂಥ ಆ ಬಯಕೆಯನ್ನು ನಾವು ಏನಾದ ಆ ಇಚ್ಛಾ ಇಟ್ಕೊಂಡು ಆ ದಿಶೆಯಲ್ಲಿ ನಾವು ಪ್ರಯತ್ನ ಮಾಡಿದ್ವಿ. ಅದು ಎಷ್ಟು ಸಾಧ್ಯ ಐತಿ ಅಷ್ಟು ನಾವು ಬಡವರಿಗಾಗಿ ಮಾಡ್ಬೇಕನ್ನುವಂಥ ಏನು ನಮ್ಮ ಗುರಿ ಇತ್ತು, ಆ ಗುರಿಯನ್ನು ಮುಟ್ಟಿದ್ದೀವಿ ಅನ್ನೋದಕ್ಕೆ ನಮಗೆ ಸಂತೋಷ ಇದೆ. ಅದಕ್ಕಾಗಿ ಇವತ್ತು ಹೆಬ್ಬಾಳವರಾಯ್ತು, ಆತ್ಮೀಯ ಸೋದರ ದಪೇದಾರ್ ಆಯಿತು, ಕಾಯಂ ಇಬ್ಬರು ಜೋಡೆತ್ತು ಅಂತಾರಲ್ಲ, ಆ ಜೋಡೆತ್ತಿದ್ದಂಗೆ ಅವರು ಯಾವುದು ಏನೇ ಇದ್ರೂ ಕೂಡ ಅವರು ಸರಿಯಾಗಿ ಸ್ಪಂದಿಸ್ತಾರೆ. ಮತ್ತು ಅವರು ನೇರ ನುಡಿ, ನಿಷ್ಠುರತೆ ಇದೆ. ಪತ್ರಿಕಾ ಮಾಧ್ಯಮದಲ್ಲಿ ಕಾಂಪ್ರಮೈಸ್ ಭಾಳ ಇದೆ ಇವತ್ತು ರಾಜಕಾರಣದಲ್ಲಿ. ನಾ ಹೇಳಿದ್ದೆ ಬರೀ ಅನ್ನುವಂಥದ್ದು ಇತ್ತು, ಅದಕ್ಕೆ ಒಪ್ಪಿಲ್ಲ. ಅದು ಒಪ್ಪುವುದಿಲ್ಲ ಅಂದರೆ ಅವರು ಸಮಾಜಕ್ಕೆ ಕಳಕಳಿ ಐತಿ, ನೇರ ನುಡಿ ಐತಿ, ನೇರವಾದಂಥ ಕಾಯಕ ಐತಿ. ಅದರಲ್ಲಿ ಅವರು ತಲ್ಲಿನಾಗಿದ್ದಾರೆ. ಅದಕ್ಕೆ ಇವತ್ತು ಇಷ್ಟೆಲ್ಲ ಬಂದು ನೀವು ಆಶೀರ್ವಾದ ಮಾಡಾಕತ್ತೀರಿ. ಕಾಂಗ್ರೆಸ್ ಮುಖಂಡ ಶಾಂತಗೌಡ ಪಾಟೀಲ್ ನಡಹಳ್ಳಿ ಅಧ್ಯಕ್ಷತೆ ವಹಿಸಿದ್ದ ಅಹಿಲ್ಯಾದೇವಿ ಹೋಳ್ಕರ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಮದರಿ ಮಾತನಾಡಿ, ನೇರ ನಷ್ಟುರ ಬರವಣಿಗೆ ಇದ್ದವರಿಗೆ ಸಂಕಷ್ಟಗಳು ತಪ್ಪಿದ್ದಲ್ಲ, ಆದರೆ ತಮ್ಮ ವೃತ್ತಿ ನಿಷ್ಠೆಯನ್ನು ಪತ್ರಕರ್ತರು ಬಿಡಬೇಡಿ ಎಂದು ಹೇಳಿದರು. ಏನಾಗಿದೆ ಅಂತಂದ್ರೆ, ಇವತ್ತು ಪತ್ರಿಕೆ ಅನ್ನೋದು ಬಹಳ ಶುದ್ಧವಾಗಿರಬೇಕಾಗ್ತದೆ. ಇಲ್ಲಪ್ಪ ಅಂತಂದರೆ ಇವತ್ತು ಸಮಾಜದಲ್ಲಿ
ಬದಲಾವಣೆ ಆಗಲ್ಲ. ಅದು ಏನಾದರೂ ಕೂಡ ಬದಲಾವಣೆ ಆಗಬೇಕಪ್ಪ ಅಂತಂದರೆ ಅದು ಪತ್ರಿಕೆಯಿಂದ ಮಾತ್ರ. ಯಾಕಂದ್ರೆ ಸಮಸ್ಯೆನ ಎತ್ತಿ ತೋರಿಸುವುದು ಅವ್ರ ಕರ್ತವ್ಯ. ಅದನ್ನು ನಾವು ಬೆಂಬಲಿಸಬೇಕು. ಎಷ್ಟೋ ಬಾರಿ ಪತ್ರಿಕೆಗಳಿಗೆ ಕೆಲವು ಜನ ಬೈದಾಗ ನಾವು ಬೈತಾ ಇರ್ತೀವಿ, ಯಾಕೆ ಅಂತೇಳಿ. ಅದಕ್ಕೆ ಅದನ್ನು ಮಾಡಬಾರ್ದು. ಅದರ ಜೊತೆಗೆ ಇವತ್ತು ನಾನು ಹೇಳೋದು ಇಷ್ಟೇ, ಇವತ್ತು ಸಮಾಜದಲ್ಲಿ ಬದಲಾವಣೆ ಆಗಬೇಕಪ್ಪ ಅಂತಂದರೆ ಮೊದಲು ನಾವು ವಿದ್ಯಾವಂತರಾಗಬೇಕು, ಶಿಕ್ಷಣವಂತರಾಗಬೇಕು, ಬುದ್ಧಿವಂತರಾಗಬೇಕು. ಅಂದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ಆಗೋಕ್ಕೆ ಸಾಧ್ಯ ಇದೆ. ಇವತ್ತು ನಾವು ಹಣ ಅಧಿಕಾರದ ಹಿಂದೆ ನಾವೆಲ್ಲರೂ ಬೆನ್ನು ಹತ್ತಕತ್ಬಿಟ್ಟಿದ್ದೀವಿ. ಇವತ್ತು ರಾಜಕಾರಣ ಅನ್ನೋದು ಹೆಂಗಾಗಿದೆಯಪ್ಪ ಅಂತಂದರೆ, ರಾಜಕಾರಣ ಅನ್ನೋದು ಇವತ್ತಿನ ದಿನಮಾನಗಳಲ್ಲಿ ವ್ಯಾಪಾರ ಆಗತ್ಬಿಟ್ಟಿದೆ. ಏನಪ್ಪ ಅಂದ್ರೆ ಇವತ್ತು ಶಂಕರ ಹೆಬ್ಬಾಳಣ್ಣವರು ಮತ್ತು ದಪ್ಪೇದಾರವರು ಇಬ್ಬರು ಒಂದು ಜೋಡೆತ್ತುಗಳಿದ್ದಾಗ, ಅದೇ ರೀತಿ ಇಲ್ಲಿ ಮುದ್ದೇಬಿಹಾಳದಲ್ಲಿ ಸಮಾಜ ಸೇವಕರನ್ನು ತಯಾರು ಮಾಡುವಂಥ ಒಂದು ಫ್ಯಾಕ್ಟ್ರಿ ಇದ್ದಂಗೆ ಅವರು. ಯಾಕಂದ್ರೆ ನೀವು ಇಂಥದೇ ಕೆಲಸ ಮಾಡುವಂತೆ ಸಮಾಜ ಸೇವಕರನ್ನು ತಯಾರು ಮಾಡಿ ಇಂಥಲ್ಲೇ ಒಂದು ಅನುಕೂಲವನ್ನು ಮಾಡಿಕೊಡೋಣ ಅಂತ ಮಾರ್ಗದರ್ಶಕರು ಅವರಿಬ್ಬರು ಇದ್ದಾರೆ. ಆದರೆ ಬೇರೆ ಪತ್ರಕರ್ತರು ಅದನ್ನ ತಪ್ಪು ತಿಳ್ಕೊತಾ ಇದ್ದಾರೆ. ಇಲ್ಲ ಅವ್ರ ಜೊತೆನೇ ಇರ್ತಾರೆ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಯಾರೋ ಯಾವುದೇ ಪತ್ರಕರ್ತರು ತಪ್ಪು ತಿಳ್ಕೊಬಾರ್ದು. ಯಾಕಂದ್ರೆ ಯಾರು ನಮ್ಮನ್ನು ಬಗೆತಿರ್ತಾರೆ ನಾವು ಅವ್ರನ್ನ ಬಗೆತಿರ್ತೀವಿ, ಯಾರು ನಮ್ಮನ್ನು ಪ್ರೀತಿಸ್ತಾರೋ ಅವ್ರು ನಾವು ಪ್ರೀತಿಸಿರ್ತೀವಿ. ಅದೇ ರೀತಿ ಎಲ್ಲರೂ ನಮ್ಮನ್ನು ಯಾರು ಪ್ರೀತಿ ಮಾಡ್ತಾರೆ ಅವ್ರು ನಾವು ಪ್ರೀತಿ ಮಾಡ್ತೀವಿ ಅಂತ ಹೇಳ್ತಾ, ಯಾಕಂದ್ರೆ ಪ್ರತಿಯೊಂದು ವಿಷಯದಲ್ಲಿ ಆಗಲಿ ಇವತ್ತ ಅವರ ಇಬ್ಬರು ಏನಿದ್ದಾರೆ ಅವ್ರ ಮಕ್ಕಳ ಸಹಿತ ನಮ್ಮ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಇಬ್ಬರು. ಅಂದ್ರೆ ಪ್ರತಿಯೊಂದು ಹೆಜ್ಜೆಗೂ ನಾವು ಏನು ತಪ್ಪು ಮಾಡ್ತೀವಿ ಅನ್ನೋಂಥ ಒಂದು ತಿದ್ದಿ ಹೇಳುವಂಥ ಒಂದು ಅವರಲ್ಲಿ ಬುದ್ಧಿ ಇರ್ತಕ್ಕಂಥವ್ರು. ಅದೇ ರೀತಿ ನಾನು 2017ರಲ್ಲಿ ಇತ್ತಿತ್ತಲಿಗೆ ನಾವು ಸಂಸ್ಥೆಯನ್ನು ಮಾಡಿದ್ರು. ಯಾಕಂದ್ರೆ ಇಲ್ಲಿ ಭಾಳ ಜನ ಕೂತಾರೆ, 20 ವರ್ಷ 30 ವರ್ಷ 10 ವರ್ಷ 15 ವರ್ಷದಂಥ ಸಂಸ್ಥೆ ಮಾಡಿದ್ರು ದೊಡ್ಡ ಮಾಲಕರು ಇದ್ದಾರೆ. ಆದರೆ ನಾವು ಸಣ್ಣ ಒಂದು ಸಂಸ್ಥೆ 2017 ಮಾಡಿದ್ರು. ಅವರ ಮಾರ್ಗದರ್ಶನ, ಯಾಕಂದ್ರೆ ಯಾರು ಪತ್ರಕರ್ತ ತಪ್ಪು ತಿಳ್ಕೊಬಿಡ್ದಾಗ, ಯಾಕಂದ್ರೆ ನಾನೊಂದು ಸ್ಕೂಲಿಗೆ ಐಲಾದೇವಿ ಹೋಳ್ಕರ್ ಶಿಕ್ಷಣ ಸಂಸ್ಥೆ ಅಂತ ಹೆಸರನ್ನು ಇಟ್ಟು ಅಭ್ಯುದಯನ ಅಂತ ಒಂದು ಹೆಸರನ್ನು ಸನ್ಮಾನ ಸ್ವೀಕರಿಸಿದ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಜಿಒಸಿಸಿ ಬ್ಯಾಂಕ್ ನಿರ್ದೇಶಕ ಅರವಿಂದ್ ಹೂಗಾರ್ ಮಾತನಾಡಿದರು. ಇದು ಒಳ್ಳೆಯ ಅಭೂತಪೂರ್ವದಂಥ ಕಾರ್ಯಕ್ರಮ. ಇಂಥ ಈ ಸಂಜಿನ ಕಾರ್ಯಕ್ರಮ ಅಂದ್ರೆ ಈಗ 20-22 ದಿವಸ ಪ್ರವಚನ ಕೇಳಿದಂಗೆ ಕೂತಾರೆ ಎಲ್ಲರೂ, ಅಷ್ಟು ಜನ ಕೂಡ್ಯಾರಂತ. ಆಮೇಲೆ ಟೈಮು ಪುರಾಣ ಮುಕ್ತಾಯ ಸಮಯ ಆಗ್ಯದ. ಎಲ್ಲರೂ ಏನಪ್ಪ ಮನೆಯಾಗ ಐತಿ ಟೈಮಿಗೆ ಎಲ್ಲ ತಾಯಂದಿರಿಗೆ ಏನೋ 8 ಗಂಟೆಗೆ ಪ್ರವಚನ ಮುಗಿತಾರೆ, ನಾವು ಮನೆಗೆ ಹೋಗ್ತೀವಿ ಅಂತ ಮುಂದಿನ ತಮ್ಮ ಪ್ರಕ್ರಿಯೆಗೆ ಈಗೆಲ್ಲ ಟೈಮು ಆಗ್ಯದ. ಅದಕ್ಕೆ ನಮ್ಮ ಬ್ಯಾಂಕ್ ಏನಪ್ಪ ಅಂತಂದ್ರೆ ಸರ್ಕಾರಿ ನೌಕರರ ಬ್ಯಾಂಕ್. ಭಾಳ ಜನರಿಗೆ ಕುತೂಹಲ ಆಗಿರಬೇಕು. ಸಹಕಾರ ರತ್ನ ಪ್ರಶಸ್ತಿ ಎಲ್ಲ ರಾಜಕೀಯದವ್ರಿಗೆ, ಆಮೇಲೆ ಎಲ್ಲ ಸಹಕಾರಿ ಬೇರೆ ಬೇರೆ ಒಂದು ಸಂಸ್ಥೆಗಳನ್ನು ಕಟ್ಟಿದಂಥವ್ರಿಗೆ ಅವ್ರಿಗೆ ಸಹಕಾರ ರತ್ನ ಪ್ರಶಸ್ತಿ ಸಿಗ್ತದೆ. ಅರವಿಂದ್ ಹೂಗಾರ್ ಅವ್ರು ಸರ್ಕಾರ ನೌಕರದವರು, ಅವ್ರಿಗೆ ಹೆಂಗೆ ಸಹಕಾರ ರತ್ನ ಪ್ರಶಸ್ತಿ ಸಿಕ್ಕದ ಅಂತ ಕೆಲವು ಜನರಲ್ಲಿ ಮನದಲ್ಲಿ ಇರ್ಬೋದು. ಅದರ ದೃಷ್ಟಿಯಿಂದ ಹೇಳ್ತೀನಿ, ನಮ್ಮದೊಂದು ಸರ್ಕಾರಿ ನೌಕರರೇ ಆದಂಥ ಒಂದು ಬ್ಯಾಂಕ್ ಐತಿ ಬಿಜಾಪುರಲ್ಲಿ. ಆ ಬ್ಯಾಂಕ್ 115 ವರ್ಷದ ಬ್ಯಾಂಕ್ಗಳು. ನಮ್ಮ ಬಿಜಾಪುರ ಜಿಲ್ಲೆಯಲ್ಲೇ ಎಲ್ಲ ಬ್ಯಾಂಕ್ಗಳು ಮತ್ತು ಯಾವುದೇ ಸಂಘ ಸಂಸ್ಥೆಗಳಿಗಿಂತಲೂ ಮೊದಲು ಹುಟ್ಟಿ ಹಾಕಿದಂಥ ನಮ್ಮ ಸರ್ಕಾರಿ ನೌಕರರ ಬ್ಯಾಂಕ್ ಐತಿ. ಆ ಬ್ಯಾಂಕಿಗೆ ಎಲ್ಲ ಸರ್ಕಾರಿ ನೌಕರದಾರೆ ಸದಸ್ಯರು, ಸರ್ಕಾರಿ ನೌಕರದಾರೆ ನಿರ್ದೇಶಕರು, ಅಧ್ಯಕ್ಷರೆಲ್ಲ ಸರ್ಕಾರಿ ನೌಕರದಾರೆ. ಆ ಬ್ಯಾಂಕನ್ನಪ್ಪ ನಾನು 2005ರಲ್ಲಿ ಪ್ರಪ್ರಥಮವಾಗಿ ಆ ಬ್ಯಾಂಕಿಗೆ ಆಯ್ಕೆಯಾಗಿ ಆ ಬ್ಯಾಂಕಿನ ಅಧ್ಯಕ್ಷನಾಗಿ ಆದಾಗ ಬರೀ ಒಂದೇ ಒಂದು ಬ್ರಾಂಚ್ ಇತ್ತು. ಇವತ್ತಿನ ದಿವಸ ಆ ನಮ್ಮ ಸರ್ಕಾರಿ ನೌಕರರ ಬ್ಯಾಂಕ್ ಈಗ 12 ಬ್ರಾಂಚ್ಗಳನ್ನು ಹೊಂದ್ಯದ. 2005ರಿಂದ ಈ ಚಿಕ್ಕನಾಗಿ. ಆಮೇಲೆ ಕಳೆದ 2022ನೇ ಇಸ್ವಿಯಲ್ಲಿ ಭಾರತ ಸರ್ಕಾರ ನಾನು ಅಧ್ಯಕ್ಷತೆ 2022ರಲ್ಲಿ ಬ್ಯಾಂಕಿಗೆ ಭಾರತ ಸರ್ಕಾರ ಏನಪ್ಪ ಅಂತಂದ್ರೆ ಮಾನ್ಯ ಅಮಿತ್ ಶಾ ಅವರು ರಾಷ್ಟ್ರೀಯ ಸಹಕಾರ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ನನಗೂ ಮತ್ತು ನಮ್ಮ ಬ್ಯಾಂಕಿಗೆ ಕರೆಸಿ ದೆಹಲಿಯಲ್ಲಿ ಏನಪ್ಪ ಅಂತಂದ್ರೆ ಸನ್ಮಾನ ಮಾಡಿದರು. ಆಮೇಲೆ ನಮ್ಮ ಬ್ಯಾಂಕ್ ಅದೇ ರಾಜ್ಯದಲ್ಲೇ ಸರ್ಕಾರಿ ನೌಕರರಲ್ಲಿ ಪ್ರಪ್ರಥಮವಾದಂಥ ಬ್ಯಾಂಕನ್ನು ಹೊಂದೈತಿ. ಆ ಬ್ಯಾಂಕ್ ಏನಪ್ಪ ಅಂತಂದ್ರೆ ನಮ್ಮ ಬ್ಯಾಂಕಿನಲ್ಲಿ 600 ಕೋಟಿ ಡಿಪಾಸಿಟನ್ನು ಹೊಂದ್ಯದ, 800 ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ಹೊಂದ್ಯದ. ಇಂಥ ಒಂದು ಅದ್ಭುತ ದೊಡ್ಡವಾದಂಥ ಬ್ಯಾಂಕ್ ಐತಿ. ಆ ಬ್ಯಾಂಕಿಗೆ ಏನಪ್ಪ ಅಂತಂದ್ರೆ ಕಳೆದ 20 ವರ್ಷದಿಂದ ನಾವು ಸತತ ಏನಪ್ಪ ಅಂತಂದ್ರೆ ಸೇವೆ ಸಲ್ಲಿಸುತ್ತಾ ಬಂದೀವಿ. ಆ ಬ್ಯಾಂಕ್ ಅಭಿವೃದ್ಧಿ ಆಗಬೇಕು. ನಮ್ಮ ಬ್ಯಾಂಕಿನ ಸಿಬ್ಬಂದಿ ಆಯಿತು, ನಮ್ಮ ಬ್ಯಾಂಕಿನ ನಿರ್ದೇಶಕರಾಯಿತು, ನಮ್ಮದು ಒಂದು ಏನಪ್ಪ ಕಾರಣ ಆಗಿ ಇವತ್ತಿನ ದಿವಸ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಏಕೈಕೆ ನನಗೆ ಒಬ್ಬನಿಗೆ ಏನಪ್ಪ ಅಂತಂದ್ರೆ ರಾಜ್ಯ ಸರ್ಕಾರ ಸಹಕಾರದ ಪ್ರಶಸ್ತಿ ಒಟ್ಟಿಗೆ ಏನಪ್ಪ ನನಗೆ ಪುರಸ್ಕಾರ ಮಾಡಿದಂತ ತಿಳ್ಕೊಂಡು ಅದರಿಂದ ಹೆಮ್ಮೆಯಿಂದ ಹೇಳಕ್ಕೆ ನಮ್ಮೆಲ್ಲ ನಮ್ಮೂರ ಜನರ ಮುಂದೆ ಹೇಳ್ಕೊಳ್ಳೋಕೆ ನಾನು ಹೆಮ್ಮೆಯಿಂದ ಈ ಒಂದು ಮಾತುಗಳನ್ನು ಹೇಳ್ತೀನಿ. ಜಮಿಯತೆ ಉಲೇಮಾ ಹಿಂದ್ ಉಪಾಧ್ಯಕ್ಷ ಮೌಲಾನಾ ಅಲ್ಲಾ ಬಕ್ಷ್ ಕಾಜಿ, ಮಹಿಳಾ ಪರ ಚಿಂತಕಿ ಸಂಗೀತಾ ನಾಡ್ಗೋಡ್ ಹೆಬ್ಬಾಳ್, ಪಬ್ಲಿಸಿಟಿ ಮುಖ್ಯಸ್ಥ ಪತ್ರಕರ್ತ ಶಂಕರ್ ಹೆಬ್ಬಾಳ್ ಮಾತನಾಡಿದರು. ವೇದಮೂರ್ತಿ ಸಂಗಯ್ಯ ಸ್ವಾಮಿಗಳು ವಿರಕ್ತ ಮಠ ಸಾನ್ನಿಧ್ಯ ವಹಿಸಿದ್ದರು.
ನಾಗರಬೆಟ್ಟದ ಆಕ್ಸ್ಫರ್ಡ್ ಮಠ್ ಸಮೂಹ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಸಿದ್ದಯ್ಯ ಮಠ್, ಹಾರ್ವರ್ಡ್ PU ಸೈನ್ಸ್ ಕಾಲೇಜಿನ ಅಧ್ಯಕ್ಷ SM ನೆರವೆಂಚಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ SS ಅಂಗಡಿ, ಸಾಧನಾ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಗಿರ್ಜಾ ವಿ ಕಡಿ ಪಾಲ್ಗೊಂಡಿದ್ದರು. ಸಾಧನಾ ಮಹಿಳಾ ಒಕ್ಕೂಟದ ಪದಾಧಿಕಾರಿಗಳು ಪ್ರಾರ್ಥಿಸಿದರು. ಸಾಹಿತಿ ಅಶೋಕ್ ಮಣಿ ಸ್ವಾಗತಿಸಿದರು. TD ಲಮಾಣಿ ನಿರೂಪಿಸಿದರು. ಜನರ ಕೂಗು ಚಾನೆಲ್ ಮುಖ್ಯಸ್ಥ ಗುಲಾಂ ಮೊಹಮ್ಮದ್ ದಪೇದಾರ್ ವಂದಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.